ಇವತ್ತು ತುಂಬಾ ಜನ ನಾನು ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಹಾಕ್ತಾ ಇದ್ದೀರಿ, ಇವತ್ತು ಏನು ಅಡಿಕೆಗೆ ಶಿಫಾರಸು ಮಾಡಿದ್ದಾರೆ, ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಇರೋದಿಲ್ಲ. ಯಾವುದೇ ಒಂದು ಗೊಬ್ಬರ ಆಗಲಿ ಯಾವುದೇ ಆಗಲಿ ಅತಿಯಾಗಿದ್ದು ನಮಗೆ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಇವತ್ತು ನೋಡಿ 2,4-D ನಾವು ಕಳೆನಾಶಕವಾಗಿ ಬಳಕೆ ಮಾಡ್ತೀವಿ. ಅದೇ 2,4-Dಯನ್ನು ನಾವು ಹಣ್ಣಿನ ಸೈಜನ್ನು ಬೆಳವಣಿಗೆ ಆಗಲಿಕ್ಕೆ ಬಳಕೆ ಮಾಡ್ತೀವಿ. ಅದು ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. 8 ppm ಅಷ್ಟು ನಾವು 2,4-Dಯನ್ನು ಬಾಳೆಕಾಯಿ ಬೆಳವಣಿಗೆಗಾಗಲಿ, ಪಪ್ಪಾಯ ಆಗಲಿ ಅಥವಾ ಮ್ಯಾಂಗೋಗಾಗಲಿ 8 ppm ಅಷ್ಟು ಕಾನ್ಸಂಟ್ರೇಷನನ್ನು 2,4-Dಯನ್ನು ಬಳಕೆ ಮಾಡಿದಾಗ ಹಣ್ಣಿನ ಗಾತ್ರವನ್ನು ವೃದ್ಧಿ ಮಾಡಲಿಕ್ಕೆ ಬಳಕೆ ಮಾಡ್ತೀವಿ. ಅದೇ ನೀವು 8 ml ಅಷ್ಟು ಬಳಕೆ ಮಾಡಿದ್ರೆ ಅದು ಕಳೆನಾಶಕವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಸಾರಜನಕ ಶಿಫಾರಸ್ಸಿನಂತೆ ನಾವು 100 ಗ್ರಾಂ ಸಾರಜನಕವನ್ನು 280 kg ಅಷ್ಟು ಭೂಮಿಯಲ್ಲಿದ್ದಾಗ ಮೇಲ್ಗೊಬ್ಬರವಾಗಿ 100 ಗ್ರಾಂ ಕೊಟ್ಟರೆ ಭೂಮಿಯಲ್ಲಿರ್ತಕ್ಕಂಥ ಇತರೆ ಪೋಷಕಾಂಶಗಳಾದ ಫಾಸ್ಫರಸ್, ಪೊಟ್ಯಾಷು, ಕಬ್ಬಿಣ, ಮ್ಯಾಂಗನೀಸು, ಜಿಂಕು, ಕಾಪರು, ಕ್ಯಾಲ್ಸಿಯಂ ಇಷ್ಟು ಪೋಷಕಾಂಶಗಳು ಭೂಮಿಯಲ್ಲಿ ಇದ್ರೂ ಕೂಡ ಅದನ್ನೆಲ್ಲ ತಗೊಳ್ಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಒಂದು ವೇಳೆ 100 ಗ್ರಾಂ ಹಾಕೋ ಜಾಗದಲ್ಲಿ ನಾನು ಲಾಸ್ಟ್ ಇಯರ್ ಕೊಟ್ಟಿಲ್ಲಪ್ಪ ಅಂತೇಳಿ ಒಂದು 150 ಗ್ರಾಂ ಕೊಟ್ಟಾಗ ಏನಾಗ್ಬೋದು ಅಂದರೆ, ಇಲ್ಲಿ ನೋಡಿ ರಿಡ್ಯೂಸ್ಡ್ ಅಪ್ಟೇಕ್ ಫಾಸ್ಫರಸ್, ಪೊಟ್ಯಾಷು, ಕಬ್ಬಿಣ, ಮ್ಯಾಂಗನೀಸು, ಜಿಂಕು, ಕಾಪರು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇಷ್ಟೂ ಪೋಷಕಾಂಶಗಳು ಭೂಮಿಯಲ್ಲಿದ್ದರೂ ಕೂಡ ಗಿಡ ತಗೊಳ್ಲಿಕ್ಕೆ ಆಗೋದಿಲ್ಲ. ಅಂದರೆ ನೆಗೆಟಿವ್ ರೋಲ್ ಅಂತ ಕರಿತೇವೆ. ನಾವು ಸಾಧಾರಣವಾಗಿ 2 ಇಡ್ಲಿ ತಿಂದರೆ ಆರೋಗ್ಯವಾಗಿರ್ತೀವಿ. 2 ಇಡ್ಲಿ ತಿನ್ನೋದಾಗ 4 ಇಡ್ಲಿ ಅಥವಾ 6 ಇಡ್ಲಿ ತಿಂದಾಗ ಹೇಗೆ ಅಜೀರ್ಣ ಆಗಿ ಅದ್ರ ಜೊತೆಲಿ ಏನೇ ತಿಂದಿದ್ರು ಕೂಡ ಉಪಯೋಗ ಬರೋದಿಲ್ವೋ, ಅದೇ ರೀತಿಯಲ್ಲಿ ಭೂಮಿಗೆ ಯಾವುದೇ ಒಂದು ಪೋಷಕಾಂಶ ಯಥೇಚ್ಛವಾಗಿ ಬಳಕೆ ಮಾಡಿದಾಗ ಭೂಮಿಯಲ್ಲಿ ಇರ್ತಕ್ಕಂಥ ಇತರೆ ಪೋಷಕಾಂಶಗಳು ಕೂಡ ಗಿಡ ತಗೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕೊಡಬೇಕು, ಇಲ್ಲ ಶಿಫಾರಸಿನಂತೆ ನಾವು ಗೊಬ್ಬರ ಕೊಡಬೇಕೇ ಬಿಟ್ರೆ ಯಾವುದೂ ಕೂಡ ಅತಿಯಾಗಿ ನಾವು ಗೊಬ್ಬರ ಬಳಕೆ ಮಾಡಬಾರ್ದು. ಈ ಭಾಗದ ಕೃಷಿಕರು ಯಥೇಚ್ಛವಾಗಿ ರಂಜಕವನ್ನು ಬಳಕೆ ಮಾಡ್ತಾ ಇದ್ದೀರಿ. ನೀವು DAP ಕೊಡ್ತೀರಿ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಡ್ತಾ ಇದ್ದೀರಿ. ಇವತ್ತು ನೀವು ಕಾಂಪ್ಲೆಕ್ಸ್ ಫರ್ಟಿಲೈಸರೇ ಆಗಲಿ 10-26-26 ಅಥವಾ 24-24-0 250-300 ಗ್ರಾಂ ಕೊಟ್ಟಾಗ ಫಾಸ್ಫರಸ್ ರಿಕ್ವೈರ್ಮೆಂಟ್ ಏನಿದೆ ವರ್ಷಕ್ಕೆ 40 ಗ್ರಾಂ ರಿಕ್ವೈರ್ಮೆಂಟ್ ಇದೆ. ನೀವು ಒಂದೇ ಬಾರಿಗೆ 40-60 ಗ್ರಾಂ ಕೊಡ್ತಾ ಇದ್ದೀರಿ. ನಾವು ಫಾಸ್ಫರಸ್ ಹೆಚ್ಚಾಗಿ ಕೊಡೋದ್ರಿಂದ ಭೂಮಿಯಲ್ಲಿ ಇತರೆ ಪೋಷಕಾಂಶಗಳು ಕೂಡ ಗಿಡಕ್ಕೆ ಸಿಗದ ರೀತಿ ಆಗ್ತದೆ, ಫಾಸ್ಫರಸ್ ಫಿಕ್ಸೇಷನ್ ಆಗ್ತದೆ. ನಾವು ಎಂಟೈರ್ ಮಲೆನಾಡಲ್ಲಿ ಸುಮಾರು ಹೆಚ್ಚು ಕಡಿಮೆ 1,500-2,000 ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದ್ದೇವೆ. ಅತಿ ಹೈಯೆಸ್ಟ್ 22 kg ಸಾರಜನಕ ಇರೋ ಜಾಗದಲ್ಲಿ 400 kg 300 kg 1 ಹೆಕ್ಟರ್ ಜಾಗದಲ್ಲಿ ನಿಮ್ಮ ಭಾಗದಲ್ಲಿ ಸಾರಜನಕ ಇದೆ, ರಂಜಕ ಇದೆ. ಆ ರಂಜಕವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದೀರಿ. ದಯವಿಟ್ಟು ರಂಜಕವನ್ನು ಮಿನಿಮಮ್ ಕ್ವಾಂಟಿಟಿ ಬಳಕೆ ಮಾಡಿ, ಮತ್ತು ಸಾರಜನಕ ಮತ್ತು ಪೊಟ್ಯಾಷನ್ನ ಅವಶ್ಯಕತೆಗೆ ಅನುಗುಣವಾಗಿ ಬಳಕೆ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಹಾಗೆ ಇಲ್ಲಿ ಫಾಸ್ಫರಸ್ ಎತ್ತಾದವು ಕೂಡ ನಿಮಗೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಕಾಪರು, ಕಬ್ಬಿಣ, ಮ್ಯಾಂಗನೀಸು ಮತ್ತು ಜಿಂಕ್ ಅಪ್ಟೇಕ್ ಆಗೋದಿಲ್ಲ. ಜಿಂಕ್ ಯಾವಾಗ ಕೊರತೆ ಆಗ್ತದೋ ಇಡಮುಂಡಿಗೆ ರೋಗಕ್ಕೆ ನಿಮಗೆ ಈಲ್ಡ್ ಮಾಡಿಕೊಡ್ತದೆ, ಸುಳಿ ಕಿರಿದಾಗ್ತಾ ಹೋಗ್ತಾ ಇರ್ತದೆ, ಗಿಣ್ಣಗಳ ಅಂತರ ತುಂಬ ಕಡಿಮೆ ಆಗ್ತದೆ, ಅವಾಗ ಮರ ತೇಲೋಗುವಂಥದ್ದನ್ನು ನಾವು ಕಾಣ್ತೇವೆ. ಯಾರ ತೋಟದಲ್ಲಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯಥೇಚ್ಛವಾಗಿ ಬಳಕೆ ಮಾಡಿದ್ದೀರಿ ಅವ್ರ ತೋಟಕ್ಕೆ ನೀವು ಗಮನಿಸಿ, ಬೇಕಾದ್ರೆ ಇಡಮುಂಡಿಗೆ ರೋಗದ ಸಮಸ್ಯೆ 100% ಅವ್ರ ತೋಟದಲ್ಲಿ ನಾನು ಕಾಣಲಿಕ್ಕೆ ದಾರಿಯಾಗುತ್ತೆ. ಹಾಗಾಗಿ ಕರೆಂಟ್ ಹೋಯ್ತಾ? ಇಲ್ಲ, ಕರೆಂಟ್ ಇದೆ, ನೀನು ಅಲ್ಲೇನೋ ಸ್ವಿಚ್ ಹೋಯ್ತು. ಹಾಗಾಗಿ ಪೋಷಕಾಂಶಗಳನ್ನು ಕೊಡುವಾಗ ನಾವು ಸಾಮಾನ್ಯವಾಗಿ ನಾವು ರಿಕ್ವೈರ್ಮೆಂಟ್ ಏನಿದೆ ರಿಕ್ವೈರ್ಮೆಂಟ್ಗಿಂತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ನಾವು ಮಣ್ಣಿನ ಪರೀಕ್ಷೆಯನ್ನು ಆಧಾರವಾಗಿ ಇಟ್ಟುಕೊಂಡು ಮಣ್ಣಿನ ಪರೀಕ್ಷೆಯಲ್ಲಿ ಏನು ನಮಗೆ ನ್ಯೂನತೆ ಕಾಣ್ತದೆ ಅಥವಾ ಶಿಫಾರಸು ಏನಿದೆ ಆ ಶಿಫಾರಸನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕೇ ಹೊರತು ನಾವು ಹಾಗೆ ಪೋಷಕಾಂಶಗಳನ್ನು ಮಾಡುವ ಹಾಗಿಲ್ಲ. ಇಲ್ಲ, ಬರಲಿಲ್ಲಪ್ಪ. ಒಂದೇ ರೀತಿಯ ಬೆಳೆಯನ್ನು ನಾವು ಇಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೇವೆ. ಪೋಷಕಾಂಶ ನಾವು ಇರೆಸ್ಪೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡೋದ್ರಿಂದ, ಯಾಕಂದರೆ ನಾವು ಅಡಿಕೆಯ ಒಂದು ವಯಸ್ಸು ನೀವು ಗೊತ್ತಿದೆ, ಇವತ್ತು 25-100-140 ವರ್ಷದವರೆಗೂ ನಾವು ಬದುಕೋದ್ರಿಂದ ಇವತ್ತು ಒಂದೇ ಬೆಳೆಯನ್ನು ನಾವು ಅಲ್ಲಿ ಮಾಡೋದ್ರಿಂದ ಸಾಮಾನ್ಯವಾಗಿ ದಿನನಿತ್ಯ ಆಹಾರವನ್ನು ತಯಾರು ಮಾಡ್ಕೊಳ್ತಾ ಇರ್ತದೆ. ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ದಿನನಿತ್ಯ ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವು ಡೇ ಬೈ ಡೇ ನಾವು ಕೊಟ್ಟಿರುವಂಥ ಪೋಷಕಾಂಶ ಅಲ್ಲಿ ಉಳಿಯೋದಿಲ್ಲ. ಹಾಗೆ ನಾವು ಇವತ್ತು ಏನು ನಮ್ಮ ತೋಟವನ್ನು ನಾವು ಮಾಡಿದ್ದೇವೆ, ನಮ್ಮ ತೋಟದ ಮುಖಾಂತರ ನೀರು ಹಾದು ಹೋಗುವಂಥದ್ದು ಇರ್ಬೋದು ಅಥವಾ ನಾವು ಕೊಡುವಂಥ ನಮ್ಮ ಮಣ್ಣಿನ ರಚನೆಯಲ್ಲಿ ಇರ್ಬೋದು, ಪೋಷಕಾಂಶಗಳು ನಿಲ್ಲೋದಿಲ್ಲ. ಹಾಗಾಗಿ 2-3 ವರ್ಷಕ್ಕೊಂದ್ಸಾರಿ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಡಬೇಕು. ಇಲ್ಲಿ ಮಣ್ಣಿನ ಪರೀಕ್ಷೆ ನಾವು ಮಾಡಿಸುವಾಗಲೂ ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಮಣ್ಣು ಗೊಬ್ಬರ ಕೊಟ್ಟು ಕನಿಷ್ಠ ಪಕ್ಷ 2-3 ತಿಂಗಳು ಸಮಯ ಆಗಿರಬೇಕು, ತೇವಾಂಶದಿಂದ ಮುಕ್ತವಾಗಿರಬೇಕು. ಮಲೆನಾಡಲ್ಲಿ ಉತ್ತಮ ಒಂದು ಸಮಯ ಅಂತಂದರೆ ನಾವು ಫೆಬ್ರವರಿಯಿಂದ ಮೇ ತಿಂಗಳವರೆಗೂ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಿ ಫಲಿತಾಂಶ ನಾವು ಮಣ್ಣಿನ ಪರೀಕ್ಷೆಗೆ ಕೊಡಬೇಕಾಗುತ್ತೆ. ಮಣ್ಣಿನ ಸಂಗ್ರಹಣೆ ಮಾಡುವಾಗಲೂ ಕೂಡ ನಾವು ಎಲ್ಲೆಂದರಲ್ಲಿ ನಾವು ಕಲೆಕ್ಟ್ ಮಾಡಬಾರ್ದು. ಯಾಕಂದರೆ ನಾನು ಮಂಡ್ಯಕ್ಕೆ ಹೋಗಿದ್ದಾಗ ಮಂಡ್ಯದಲ್ಲಿ ಒಬ್ಬ ರೈತ ಸೈಕಲ್ನಲ್ಲಿ ಮಣ್ಣು ಕಟ್ಕೊಂಡ್ಬಂದ.
ಕೇಳಿದಾಗ ನಾವೇನಪ್ಪ ಇದು ಮಣ್ಣು ತಂದಿದ್ದೀವಿ ಅಂದರೆ ಸರ್ ಮಣ್ಣಿನ ಪರೀಕ್ಷೆ ಕೇಳಿದ್ರು, ಅದಕ್ಕೆ ನಾನು ಮಣ್ಣಿನ ತಂದಿದ್ದೀನಿ ಅಂತೇಳಿ ಚೀಲದಲ್ಲಿ ಕಟ್ಕೊಂಬರಿ. ಅದು ಸರಿಯಾದ ಮೆಥಡ್ ಅಲ್ಲ. ನಾವು ಯಾವತ್ತೇ ಆಗಲಿ ಒಂದು ನಮ್ಮ ಕ್ಷೇತ್ರ ಒಂದು 5 ಎಕರೆ ಅಥವಾ 10 ಎಕರೆ 2 ಎಕರೆ ಆಗಿದ್ರೆ ಬರದಿಂದ 20 ಅಡಿ ಒಳಭಾಗದಲ್ಲಿ ನಾವು ಮೊದಲಿಗೆ ನಿಂತು ನಾವು ಒಂದು ಎನ್ನನ್ನು ಬರೆದ್ರೆ ಯಾವ ಆಕಾರದಲ್ಲಿ ಬರುತ್ತೆ ಆ ರೀತಿಯಲ್ಲಿ ನಮ್ಮ ತೋಟದಲ್ಲಿ ಒಂದು ಹೆಚ್ಚು ಕಡಿಮೆ ಎನ್ನ ರೀತಿಯಲ್ಲಿ ನಾವು ಟ್ರಾವೆಲ್ ಮಾಡಬೇಕು. ಇಲ್ಲಿ ಪ್ರಾರಂಭ ಮಾಡಿದ್ರೆ ಮಣ್ಣು ಅಗಿಲಿಕ್ಕೆ ಇಲ್ಲೊಂದು ಭಾಗದಲ್ಲಿ ಅಗದು, ಹಾಗೆ ಇಲ್ಲಿ ಒಂದು 10 ರಿಂದ 15 ಭಾಗದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಸಂಗ್ರಹಣೆ ಮಾಡುವಾಗ 2 ಸಾಲಿನ ಮಧ್ಯದಲ್ಲಿ ನಾವು ಮಣ್ಣನ್ನು ಆಯ್ಕೆ ಮಾಡಬೇಕು. ಮತ್ತೆ ಆಯ್ಕೆ ಮಾಡುವಾಗ ಮೇಲ್ಪದರ ಮಣ್ಣು 2 ಇಂಚ್ ಏನಿರ್ತದೆ ಮಣ್ಣನ್ನು ತೆಗೆದು ಹೊರಗಡೆ ಹಾಕಿ ನಂತರ ನಾವು 14 ಇಂಚು ಅಥವಾ ನಾವು 90 ಡಿಗ್ರಿ ಆ್ಯಂಗಲ್ ಅಲ್ಲಿ 12 ರಿಂದ 14 ಇಂಚು ಮಣ್ಣನ್ನು ಬ್ರೆಡ್ ಕಟ್ ಮಾಡಿದಾಗೆ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಬ್ರೆಡ್ ಕಟ್ ಮಾಡಿದ ಹಾಗೆ 10 ರಿಂದ 15 ಕಡೆ ನಾವು ಮಣ್ಣನ್ನು ಸಂಗ್ರಹಣೆ ಮಾಡಬೇಕು. ಆ ಮಣ್ಣನ್ನು ಒಂದು ಕಡೆ ಕೂಡಾಕಿ ಅದರಲ್ಲಿರ್ತಕ್ಕಂಥ ದಪ್ಪ ಎಂಟೆ ಆಗಿರ್ಬೋದು, ಕಲ್ಲಾಗಿರ್ಬೋದು ಅಥವಾ ಸಾವಯವ ಗೊಬ್ಬರದ ಕಂಟೆಂಟ್ ಇದ್ರೆ ಬೇರ್ಪಡಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮಣ್ಣಿನ ಕಲ್ಲು ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿ ಅಗಲವಾಗಿ 4 ಭಾಗ ಮಾಡಿ 4 ಭಾಗದಲ್ಲಿ ಆಪೋಸಿಟ್ ಭಾಗವನ್ನು ಡಿಸ್ಕಾರ್ಡ್ ಮಾಡಿ ಆಪೋಸಿಟ್ ಭಾಗವನ್ನು ತಗೊಳ್ಬೇಕಾಗುತ್ತೆ. ತೆಗೆದು ಎಲ್ಲಿವರೆಗೂ ಅಂತಂದ್ರೆ 1 kg ಮಣ್ಣು ಬರುವವರೆಗೆ ಈ ರೀತಿಯ ಒಂದು ಮಾದರಿಯನ್ನ ನೀವು ವಿಂಗಡಣೆ ಮಾಡಿ ನಂತರ ಅದನ್ನ ಪರೀಕ್ಷೆಗೆ ಕೊಡಬೇಕಾಗುತ್ತೆ. NABL ಅಕ್ರಿಡೇಷನ್ ಆಗಿರ್ತಕ್ಕಂಥ ಅಂದ್ರೆ ಪ್ರಮಾಣೀಕೃತ ಲ್ಯಾಬೋರೇಟರಿಗಳಲ್ಲಿ ಮಾತ್ರ ಪರೀಕ್ಷೆ ಮಾಡಿಸಿ ಎಲ್ಲಾ ಪೋಷಕಾಂಶಗಳನ್ನು, ಅಂದ್ರೆ ಇಲ್ಲೇನಾಗುತ್ತೆ ಸಾರಜನಕ, ರಂಜಕ, ಪೊಟ್ಯಾಶ್ ಜೊತೆಯಲ್ಲಿ ಮತ್ತೆ ಮಧ್ಯಮ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಲಘು ಪೋಷಕಾಂಶಗಳಲ್ಲಿ ಬಹಳ ಮುಖ್ಯವಾಗಿ ಜಿಂಕು ಮತ್ತೆ ಬೋರಾನ್ ಮಲೆನಾಡಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಷ್ಟು ಪೋಷಕಾಂಶಗಳು ಪರೀಕ್ಷೆ ಆಗಬೇಕು. ಅದ್ರ ಜೊತೆಗೆ ಮಣ್ಣಿನ ಆರೋಗ್ಯದಲ್ಲಿ 3 ಪ್ಯಾರಾಮೀಟರ್ಸ್ ಅನ್ನು ನಾವು ಗಮನಿಸ್ತೇವೆ. ಒಂದು ಮಣ್ಣಿನ ರಸಸಾರತೆ, ಮತ್ತೆ ಸಾವಯವ ಇಂಗಾಲ ಎಷ್ಟು ಪ್ರಮಾಣದಲ್ಲಿ ಇದೆ, ನಂತರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ನಮ್ಮ ತೋಟದಲ್ಲಿ ಉಪ್ಪಿನಂಶ ಹೆಚ್ಚಿದೆಯೋ ಅಥವಾ ಕಡಿಮೆ ಇದೆಯೋ ಅಂತ ನಾವು ಅರಿಬೇಕಾಗುತ್ತೆ. ಹಾಗಾಗಿ ಅದನ್ನು ಅರ್ಥಕೊಳ್ಳಿಕ್ಕಾಗಿ ನಾವು ಈ 3 ಪ್ಯಾರಾಮೀಟರ್ಸ್ ಅಂದ್ರೆ ಮಣ್ಣಿನ ಹೆಲ್ತ್ ಪ್ಯಾರಾಮೀಟರ್ಸ್ ಅಂತ ಅನ್ನೋದಾದ್ರೆ ರಸಸಾರತೆ ಅಂತ ಕರಿತೀವಿ. ಎಷ್ಟು ಮಟ್ಟಿಗೆ ನಮ್ಮ ಭೂಮಿ ಉಳಿಯಾಗಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವತ್ತೂ ಅಷ್ಟೇ ಮಣ್ಣಿನ ರಸಸಾರತೆ 6.5 ರಿಂದ 7.5 ಇದ್ದಾಗ ಭೂಮಿಯಲ್ಲಿ ಏನೇ ಪೋಷಕಾಂಶಗಳಿದ್ರು ಆ ಗಿಡ ತಗೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಕಡಿಮೆ ಇದ್ರೆ ನಾವು ಕೃಷಿ ಸುಣ್ಣ ಅಥವಾ ಡೊಲಮೈಟ್ ಅನ್ನ ಅಪ್ಲಿಕೇಶನ್ ಮಾಡಬೇಕು. 20 ರಿಂದ 25 ದಿನಗಳ ನಂತರ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ 7.5ಗಿಂತ ಹೆಚ್ಚಿತ್ತು, ಪ್ರತ್ಯಾಮ್ಲೀಯವಾಗಿ ಪರಿವರ್ತನೆ ಆಗಿತ್ತು, ನಾವು ನೀರು ಹಾಯಿಸಿದಾಗ ನಮ್ಮ ಭೂಮಿ ಒಣಗಿದ ನಂತರ ನಮ್ಗೆ ಅಲ್ಲಿ ವೈಟ್ ಪೌಡರ್ ಡೆವಲಪ್ಮೆಂಟ್ ಬರುತ್ತೆ ಅಂತಂದ್ರೆ ನಾವು ಅಲ್ಲಿ ನಿಮ್ಗೆ ಸಲೈನ್ ಸಾಲ್ಟ್ ಅಂತ ಕರಿತೀವಿ, ಉಪ್ಪಿನಂಶ ಬೆಳವಣಿಗೆ ಆಗ್ತಾ ಇರ್ತದೆ. ಅಂದ್ರೆ ಪ್ರತ್ಯಾಮ್ಲೀಯವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಅಂತ ಟೈಮಲ್ಲಿ ನಾವು ಒಂದು ವೇಳೆ ಪ್ರತ್ಯಾಮ್ಲೀಯತೆ ಹೊಂದಿದಾಗ ನಾವು ಜಿಪ್ಸಮ್ ಅನ್ನ ಭೂಮಿಗೆ ಸೇರಿಸಬೇಕು ಅಥವಾ ಕ್ಯಾಲ್ಸಿಯಂ ಬೇಸ್ಡ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡಿ ಅಮೋನಿಯಾ ಅಥವಾ ಸಲ್ಫರ್ ಬೇಸ್ಡ್ ಫರ್ಟಿಲೈಸರ್ಸ್ ಅನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ನಾವು ಭೂಮಿಗೆ ಏನು ಗೊಬ್ಬರ ಕೊಡ್ತೀವಿ ಆ ಗೊಬ್ಬರವನ್ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ರೀತಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಒಂದು ವೇಳೆ ಪೋಷಕಾಂಶಗಳು ಯಥೇಚ್ಛವಾಗಿದ್ದಾಗ ಅದನ್ನ ನಾವು ಸಪ್ಲಿಮೆಂಟ್ ಮಾಡುವಾಗ 10 ರಿಂದ 20% ಅಷ್ಟು ಕಡಿಮೆ ಮಾಡಿ ಗೊಬ್ಬರವನ್ನು ಆರೈಕೆ ಮಾಡಬೇಕು. ಮತ್ತೆ ಯಥೇಚ್ಛವಾಗಿದ್ದಾಗ ಅಂತ ಒಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಮಾರುಕಟ್ಟೆಯಲ್ಲಿ ಇದ್ರೆ ಅದನ್ನ ಉದಾಹರಣೆಗೆ ಈಗ ರಂಜಕ ಹೆಚ್ಚಾಗಿದ್ದಾಗ ರಂಜಕವನ್ನು ಕರಗಿಸಿಕೊಡುವಂತ ಬ್ಯಾಕ್ಟೀರಿಯಾಗಳು ಮಾರುಕಟ್ಟೆಯಲ್ಲಿ ಸಾಕಾದಷ್ಟು ಇರ್ತವೆ. ಎಕರೆಗೆ 10 kg 4 kg ಇಂದ 10 kg ಶಿಫಾರಸು ಇರ್ತದೆ. ಅಂಥವುಗಳನ್ನ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾವು ಕೊಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ರಂಜಕವನ್ನೇ ನಾವು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬಹುದು. ಹಾಗೆ ನಾವು ಭೂಮಿಯ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು. ನಮ್ಮ ವೆಚ್ಚವನ್ನು ಕೂಡ ನಾವು ಕಡಿಮೆ ಮಾಡಿ ಉತ್ತಮವಾದ ಒಂದು ಫಸಲನ್ನು ನಾವು ತೆಗಿಲಿಕ್ಕೆ ಕಾರಣವಾಗ್ತದೆ. ನಾನು ಆವಾಗಲೇ ಹೇಳಿದಾಗೆ ಮಣ್ಣಿನ ಸಾಯಿಲ್ ಹೆಲ್ತ್ ಬಹಳ ಮುಖ್ಯ ಆಗಿರೋದ್ರಿಂದ ಸಾಯಿಲ್ pH ನಿಮಗೆ ಬಹಳ ಮುಖ್ಯ ಆಗುತ್ತೆ. ನಾನು ಆವಾಗಲೇ ಹೇಳಿದೆ 6.5 ರಿಂದ 7.5 ಇರಬೇಕು. ಕಾರ್ಬನ್ ನೈಟ್ರೋಜನ್ ರೇಷಿಯೋ 0.5 ಇಂದ 0.75 ಇರಬೇಕು. ಮತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 0.8 ಇಂದ 2.5 ಇದ್ದಾಗ ಒಂದು ಉತ್ತಮವಾದ ಆರೋಗ್ಯವನ್ನು ಹೊಂದಿರತಕ್ಕಂಥ ಮಣ್ಣು ಅಂತ ಕರಿತೇವೆ ಅಂತ ತಗೋಬೇಕಾಗುತ್ತೆ. ನೆಕ್ಸ್ಟ್ ಲೈನ್. ಹಾಗೆ ನಾವು ನೋಡಿ ಇಲ್ಲಿ pH ಎಷ್ಟು ರೋಲ್ ಆಗುತ್ತೆ ಅಂದ್ರೆ ಯಾವತ್ತೂ ಅಷ್ಟೇ ಉಳಿ ಭೂಮಿಗಳಲ್ಲಿ ನಾವೇನಾಗ್ತಂದ್ರೆ ಕೆಲವೊಂದು ಪೋಷಕಾಂಶಗಳು ಗಿಡಕ್ಕೆ ಲಭ್ಯತೆ ಇರೋದಿಲ್ಲ. ಇಲ್ಲಿ ಉದಾಹರಣೆಗೆ ಟಾಕ್ಸಿಟಿ ಏನಾಗುತ್ತೆ, ಅಲ್ಯೂಮಿನಿಯಂ, ಹೈಡ್ರೋಜನ್ ಮತ್ತೆ ಮ್ಯಾಗ್ನೀಸ್ ಇವು ಭೂಮಿಯಲ್ಲಿ ಇದ್ರೂ ಕೂಡ ನೆಗೆಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತವೆ. ಹಾಗಾಗಿ ಅಸಿಡಿಕ್ ಸಾಯಿಲ್ಸ್ ಅನ್ನ ನಾವು ನ್ಯೂಟ್ರಲ್ ಸಾಯಿಲ್ ಆಗಿ ಪರಿವರ್ತನೆ ಮಾಡ್ಕೊಳ್ಬೇಕಾಗುತ್ತೆ. ಅಸಿಡಿಕ್ ಸಾಯಿಲ್ಸ್ ಅಲ್ಲಿ ಫಾಸ್ಫರಸ್ ಸಿಗೋದಿಲ್ಲ, ಕ್ಯಾಲ್ಸಿಯಂ ಸಿಗೋದಿಲ್ಲ, ಮಾಲ್ಬಿಡಿನಮ್ ಸಿಗೋದಿಲ್ಲ, ಮತ್ತೆ ಮೆಗ್ನೀಷಿಯಂ ಸಿಗೋದಿಲ್ಲ ಗಿಡಕ್ಕೆ. ಹಾಗೆ ಪ್ರತ್ಯಾಮ್ಲೀಯವಾಗಿ ಪರಿವರ್ತನೆ ಆದಾಗ pH ಇಲ್ಲಿ 7.5ಗಿಂತ ಜಾಸ್ತಿ ಆಗುತ್ತೋ ಕಬ್ಬಿಣದ ಕೊರತೆ ಕಾಣುತ್ತೆ, ಮ್ಯಾಂಗನೀಸ್ ಕೊರತೆ ಕಾಣುತ್ತೆ, ಜಿಂಕ್ ಕೊರತೆ ಕಾಣುತ್ತೆ, ಕಾಪರ್ ಕೊರತೆ ಕಾಣುತ್ತೆ, ಫಾಸ್ಫರಸ್ ಕೂಡ ಕೊರತೆ ಕಾಣುತ್ತೆ, ಅದ್ರ ಜೊತೆಯಲ್ಲಿ ಮೆಗ್ನೀಷಿಯಂ ಕೂಡ ಕೊರತೆ ಕಾಣುತ್ತೆ. ಹಾಗೆ ನಮ್ಗೆ ಎಕ್ಸೆಸ್ ಆಫ್ ಹೈಡ್ರೋಕಾರ್ಬನ್ಸ್ ಆದಾಗ ನಿಮ್ಗೆ ಏನಂದ್ರೆ ಇಂಬ್ಯಾಲೆನ್ಸ್ ಆಗಿರೋದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ
ಪೊಟ್ಯಾಶ್ ಭೂಮಿಯಲ್ಲಿದ್ರೂ ತಗೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮಣ್ಣಿನ ರಸಸಾರತೆಯನ್ನು ವೃದ್ಧಿ ಮಾಡಿ ನಂತರ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಒಂದು ವೇಳೆ ಹೆಚ್ಚಿದ್ದಾಗ ಜಿಪ್ಸಮ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಸಲ್ಫರ್ ಕೊಡಿ, ಕಡಿಮೆ ಇದ್ದಾಗ ಸುಣ್ಣ ಕೊಡಿ ಅಥವಾ ಡೊಲೋಮೈಟ್ ಅನ್ನು ಕೊಟ್ಟು ಮೇಕಪ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ತಟಸ್ಥವಾಗಿದ್ದಾಗ ಮಾರುಕಟ್ಟೆಯಲ್ಲಿ ದೊರೆತಕ್ಕಂಥ ಇವತ್ತು ಮಧ್ಯಮ ಪೋಷಕಾಂಶಗಳ ಮಿಶ್ರಣ ಏನಿದೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಸಮೃದ್ಧಿ ಅಂತ ಇರ್ಬೋದು, ಸಾಯಿಲ್ ಸೈಟ್ರೈಟ್ ಅಂತ ಇರ್ಬೋದು, ಈ ಸಮೃದ್ಧಿಯನ್ನ ಗಿಡಕ್ಕೆ 100ರಿಂದ 150 ಗ್ರಾಮ್ನಂತೆ NPK ಜೊತೆಲಿ ಮಿಶ್ರಣ ಮಾಡಿ ನಾವು ಕೊಡೋದ್ರಿಂದ ಭೂಮಿಯನ್ನ ನಾವು ನಾರ್ಮಲ್ ಆಗಿ ಇಟ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಸ್ಲೈಡ್. ಹಾಗೆ ಇಲ್ಲಿ ತಾವು ಗಮನಿಸಬಹುದು, ಅಯ್ಯೋ ನಾವು ಮಣ್ಣು ಪರೀಕ್ಷೆನೇ ಮಾಡಿಸ್ಲಿಲ್ಲ, ಗೊತ್ತಿಲ್ಲ, ಅಸಿಡಿಕ್ ಸಾಯಿಲ್ಸೋ ಅಥವಾ ಆಲ್ಕಲೈನ್ ಸಾಯಿಲ್ಸೋ ಅಂದ್ರೆ ಇಲ್ಲಿ ತಾವು ಗಮನಿಸಿ, ಎಲ್ಲಿ 6 ಗಂಟೆ pH ಇರುತ್ತದೋ ಕೇವಲ ಕೆಲವು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರ್ತದೆ, ಇನ್ನು ಉಳಿಕೆ ನ್ಯೂಟ್ರಿಯೆಂಟ್ಸ್ ಯಾವುದೂ ಸಿಗೋದಿಲ್ಲ. ಹಾಗಾಗಿ ಗಿಡದಲ್ಲಿ ನ್ಯೂನತೆಯನ್ನು ಕಾಣ್ತೇವೆ. ಒಂದು ವೇಳೆ 7ಕ್ಕಿಂತ ಹೆಚ್ಚಿದ್ರೂ ಕೂಡ ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಮಧ್ಯಮ ಪೋಷಕಾಂಶಗಳು ಸಿಗುತ್ತೆ, ಫಾಸ್ಫರಸ್ ಸಿಗೋದಿಲ್ಲ, ಮತ್ತೆ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ಕಾಣ್ತೇವೆ. ಹಾಗಾಗಿ 6.5ರಿಂದ 7 ನಮ್ಮ ಮಣ್ಣಿನ ರಸಸಾರತೆ ಇರುವಂತೆ ನಾವು ಕಾಣಿ ನಂತರ ನಾವು ಬೆಳೆಯನ್ನ ಮಾಡಬೇಕಾಗುತ್ತೆ. ಹಾಗೆ ಗೊಬ್ಬರ ಕೊಡುವಾಗ ಚಳಿಗಾಲವನ್ನು ಹೊರತುಪಡಿಸಿ ನಾವು ಉಳಿಕೆ ಎಲ್ಲಾ ಟೈಮಲ್ಲೂ ಕೂಡ ನಾವು ಗೊಬ್ಬರ ಕೊಡ್ಬೋದು. ತುಂಬಾ ಜನ ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಡ್ತೀರಿ, ಆಗ ಉಷ್ಣಾಂಶ ಕಡಿಮೆ ಇರ್ತದೆ. ಉಷ್ಣಾಂಶ ಕಡಿಮೆ ಇದ್ದಾಗ ಭೂಮಿಯ ಉಷ್ಣಾಂಶ ಕಡಿಮೆ ಇರ್ತದೆ. ತಾವಿಲ್ಲಿ ಗಮನಿಸಬಹುದು, 10 ಡಿಗ್ರಿಗಿಂತ ಕಡಿಮೆ ಇದ್ರೆ ರೀಪ್ರೊಡಕ್ಟಿವ್ ಆರ್ಗನ್ ಡೆವಲಪ್ಮೆಂಟ್ ಆಗೋದಿಲ್ಲ, ಕೊಂಬಾಳೆ ಡೆವಲಪ್ಮೆಂಟ್ ಬರೋದಿಲ್ಲ, ಕೋಶ ವಿಭಜನೆ ಆಗೋದಿಲ್ಲ, ಗಿಡದ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಮಿನಿಮಮ್ 16 ನೋಡಿ ಇಲ್ಲಿ 24ರಿಂದ 33 ಡಿಗ್ರಿ ಉಷ್ಣಾಂಶ ಇದ್ದಾಗ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ ಅಪ್ಟೇಕ್ ಇರ್ತದೆ, ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಹೊರಗಡೆ ಟೆಂಪರೇಚರ್ ಏನು 27ರಿಂದ 32 ಡಿಗ್ರಿ ಇರ್ತದೆ, ಆ ಸಮಯದಲ್ಲಿ ನಾವು ಭೂಮಿಗೆ ಗೊಬ್ಬರವನ್ನು ಕೊಡೋದ್ರಿಂದ ಗಿಡ ಹೆಚ್ಚಾಗಿ ಪೋಷಕಾಂಶಗಳನ್ನ ಬಳಕೆ ಮಾಡ್ಕೊಳ್ತದೆ. ನೆಕ್ಸ್ಟ್.